ಮಾತಾಡಕ್ಕೆ ಹೆದರ್ಕೊಂಡು ಸಾಯ್ತಾರಪ್ಪ ಗಂಡಸರು. ಇಲ್ಲಿ ಈ ಕಥೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಅಂದುಕೊಂಡ್ರೆ ಅದು ನಿಮ್ಮ ಹಣೆ ಬರ. ಈ ಕಥೆಯಲ್ಲಿ ನಾವು ಯಾವುದೇ ಧರ್ಮ, ಜಾತಿ ಅಥವಾ ಪ್ರಾಣಿಗಳ ವಿರುದ್ಧ ಹಿಂಸೆ ಅಥವಾ ಅಧರ್ಮವನ್ನು ತೋರಿಸುವ ಉದ್ದೇಶದಿಂದ ಮಾಡಿಲ್ಲ. ಆದರೆ ಇದನ್ನು ನೋಡಿದ ಮೇಲೆ ನಿಮ್ಮೆಲ್ಲರಿಗೂ ಅನಿಸುವುದು ಒಂದೇ ಒಂದು: ಈ ಕಥೆಯು ಮಾನವ ಧರ್ಮ, ಪುರುಷ ಜಾತಿ ಮತ್ತು ಗಂಡ ಎಂಬ ಪ್ರಾಣಿಯ ಬಗ್ಗೆ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಅಂತ ಟು ಹೆಲ್ತ್ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಈ ಹೆಂಡತಿನ ಕಂಪೆ ಜೊತೆ ಹೋಲಿಸ್ಕೊಂಡ್ರೆ ಇವೆರಡು ಪಾಪನಿ, ತುಂಬಾ ಒಳ್ಳೆಯ ಮುಕ್ತ ಪ್ರಾಣಿಗಳು. ಇರ್ಲಿ, ಕಥೆ ನೋಡೋಣ.
ಪ್ರೋಗ್ರಾಮ್ ಶುರು ಮಾಡೋಣ. ಶುರು ಮಾಡಿ ಸಾಹೇಬ್ರಿಗೆ ಬಂದ್ರು. ನೆಕ್ಸ್ಟ್ ಪ್ರೋಗ್ರಾಮ್ ಇದೆ ಸಾಹೇಬ್ರಿಗೆ. ಶುರು ಮಾಡಿ. ಹಾಗೆ ಈ ಸಭೆಗೆ ಆಗಮಿಸಿದ ಎಲ್ಲ ನೊಂದ ಗಂಡಸರೇ, ಅಸ್ತಿತ್ವ ಕಳೆದುಕೊಂಡ ಗಂಡಂದಿರೇ ಮತ್ತು ಪುರುಷಾರ್ಥ ಕಳೆದುಕೊಂಡ ಪುರುಷರೇ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಪ್ರಪಂಚದಲ್ಲಿ ಹೆಂಡತಿಯರ ಕಾಟ, ದೌರ್ಜನ್ಯ ತುಂಬಾ ಜಾಸ್ತಿಯಾಗಿ ನಾವೆಲ್ಲ ಗಂಡಸರು ನಮ್ಮ ಗಂಡಸ್ತನ ಮತ್ತು ವರ್ಚಸ್ವವನ್ನು ಕಳೆದುಕೊಂಡಿದ್ದೀವಿ. ಇಲ್ಲಿ ಸೇರಿರುವ ಈ ಎಲ್ಲ ಮಹಾನುಭಾವರಲ್ಲಿ ಎಷ್ಟೊಂದು ಜನ ಮನೆಯಲ್ಲಿ ಪಾತ್ರೆ ತೊಳೆದುಕೊಂಡು, ಬಟ್ಟೆ ಒಗೆದುಕೊಂಡು, ಕಸ ಗುಡಿಸ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಇದೆಂತ ಬದುಕಯ್ಯ ನಿಮ್ದು? ಈ ಸಂಸಾರನ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಿ ಏನಾದ್ರೂ ಸಾಧಿಸೋಣ ಅಂತ ಮನೆಯಿಂದ ಹೊರಟು ಚಪ್ಪಲಿ ಹಾಕೊಂಡು ಮಕ್ಕಳ ಮುಖ ನೋಡಿ ಆ ಚಪ್ಪಲಿನ ಅದೇ ಜಾಗಕ್ಕಿಟ್ಟು ಸೀದಾ ಕಿಚನ್ ಸಿಂಕ್ ಹತ್ರ ಹೋಗ್ತಾರೆ ಈ ಜನಗಳು. ಅವರಲ್ಲಿ ಸತ್ತು ಹೋಗಿರುವ ಆ ಪೌರುಷದ ಕಿಚ್ಚನ್ನು ಮತ್ತೆ ಕಾರ್ಕೆಂಡದಂತೆ ಕಿಚ್ಚೆಬ್ಬಿಸಲು ದೇವರು ಪ್ರತಿ ಯುಗದಲ್ಲಿ ಮತ್ತೆ ಮತ್ತೆ ಬರುತ್ತಾನೆ. ಬರದಿದ್ರು ತನ್ನ ದೇವದೂತನನ್ನು ನಮಗಾಗಿ ಕಳಿಸಿಕೊಡುತ್ತಾನೆ. ಅಂತ ಒಬ್ಬ ದೇವದೂತ ಪುರುಷೋತ್ತಮ, ಪುರುಷ ಶ್ರೇಷ್ಠ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಬರಲಿದ್ದಾರೆ. ನಮ್ಮ ಎಲ್ಲ ಕಷ್ಟಗಳಿಗೂ ಒಂದು ಫುಲ್ ಸ್ಟಾಪ್ ಹಾಕಿ ನಮ್ಮ ಜೀವನವನ್ನು ಮತ್ತೆ ಹೊಸ ಕಾದಂಬರಿಯಂತೆ